ನಮಸ್ಕಾರ. ಮುಖ್ಯಾಂಶಗಳು. ಜಲ ಸಂರಕ್ಷಣೆಗಳ ವಿಧಾನಗಳೊಂದಿಗೆ ದಾಖಲೆ ಪ್ರಮಾಣದ ಆಹಾರ ಧಾನ್ಯ ಉತ್ಪಾದಿಸುವುದು ಶ್ಲಾಘನೀಯ. ಪ್ರತಿ ಹನಿ ನೀರು ಅತ್ಯವಶ್ಯ. ಪ್ರಧಾನಿ ನರೇಂದ್ರ ಮೋದಿ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ 2 ವರ್ಷ. ಹುತಾತ್ಮ ಯೋಧರ ಬಲಿದಾನ ಸ್ಮರಣೆ. ಪ್ರಸಕ್ತ ಋತುವಿನ ಮುಂಗಾರು ಬೆಂಬಲ ಬೆಲೆ ಖರೀದಿ ಪ್ರಕ್ರಿಯೆಯಿಂದ 91 ಲಕ್ಷಕ್ಕೂ ಅಧಿಕ ರೈತರಿಗೆ ಲಾಭ. ಕೃಷಿ ಸಚಿವಾಲಯ. ಚೆನ್ನೈ ಕ್ರಿಕೆಟ್ ಟೆಸ್ಟ್. ಭಾರತದ ದಿಟ್ಟ ಬೌಲಿಂಗ್ ಪ್ರದರ್ಶನ. 134 ರನ್ಗಳಿಗೆ ಇಂಗ್ಲೆಂಡ್ ಆಲ್ಔಟ್. ವಾರ್ತೆಗಳ ವಿವರ. ಚೆನ್ನೈ ಮೆಟ್ರೋ ಮೊದಲ ಹಂತದ ವಿಸ್ತೃತ ಯೋಜನೆ, ಐಐಟಿ ಮದ್ರಾಸ್ ಡಿಸ್ಕವರಿ ಕ್ಯಾಂಪಸ್ ಸೇರಿದಂತೆ ಹಲವು ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿಂದು ಚಾಲನೆ ನೀಡಿದರು. ದೇಶೀಯವಾಗಿ ವಿನ್ಯಾಸಗೊಳಿಸಿ ತಯಾರಿಸಿದ ಅರ್ಜುನ್ MK-1A ಯುದ್ಧ ಟ್ಯಾಂಕ್ ಮಾದರಿಯನ್ನು ಪ್ರಧಾನಿ ಮೋದಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರಿಗೆ ನೀಡುವ ಮೂಲಕ ಯುದ್ಧ ಟ್ಯಾಂಕ್ ಅನ್ನು ಸೇನೆಗೆ ಹಸ್ತಾಂತರಿಸಿದರು. விருந்தினர்களை சிறப்பிக்கும் நிகழ்வு பிரதமர் அவர்கள் துவக்கி வைக்கிறார். Kilometers with 7 stations. The Honorable Prime Minister will IIT Madras is one of the most verdant campuses anywhere in the world. The Prime Minister's vision of Atmanirbhar Bharat. ये बेहद ऐतिहासिक क्षण न सिर्फ भारतीय सेना के लिए बल्कि हर भारतवासी। टैंक का निरीक्षण करते हुए प्रधानमंत्री ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಜಲ ಸಂರಕ್ಷಣೆ ವಿಧಾನಗಳನ್ನು ಅಳವಡಿಸಿಕೊಂಡು ಇತಿಹಾಸದಲ್ಲಿಯೇ ದಾಖಲೆ ಪ್ರಮಾಣದ ಆಹಾರ ಧಾನ್ಯಗಳನ್ನು ಉತ್ಪಾದಿಸಿರುವ ತಮಿಳುನಾಡಿನ ರೈತರನ್ನು ಶ್ಲಾಘಿಸಿದರು. ತಮಿಳು ಪ್ರಾಚೀನ ಕವಿ ಅವಿಯಾರ್ ಕವನವನ್ನು ಉಲ್ಲೇಖಿಸಿದ ಪ್ರಧಾನಿ, ಕೃಷಿ ಸುಧಾರಣೆಯಾದರೆ ದೇಶ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದರು. ಪ್ರತಿ ಹನಿ ನೀರನ್ನು ಉಳಿಸಿ ಹೆಚ್ಚು ಬೆಳೆ ಬೆಳೆಯುವುದಕ್ಕೆ ದೇಶ ಹೆಚ್ಚಿನ ಮಹತ್ವ ನೀಡುತ್ತದೆ ಎಂದು ಹೇಳಿದರು. ಪುಲ್ವಾಮಾ ದಾಳಿಯ ವೀರ ಯೋಧರಿಗೆ ನಮನ ಸಲ್ಲಿಸಿದ ಪ್ರಧಾನಿ, ಆತ್ಮನಿರ್ಭರ ಭಾರತ ಯೋಜನೆಗಳನ್ನು ಬಳಸಿಕೊಂಡು ಆಧುನಿಕ ರಕ್ಷಣಾ ವಲಯವನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಘೋಷಿಸಿದರು. ಭಾರತ ಶಾಂತಿಯನ್ನು ಬಯಸುತ್ತದೆ. ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲಿದೆ ಎಂದು ತಿಳಿಸಿದರು. ಭಾರತೀಯ ಮೀನುಗಾರರ ನ್ಯಾಯಬದ್ಧ ಹಕ್ಕುಗಳನ್ನು ಸರ್ಕಾರ ರಕ್ಷಿಸಲಿದೆ. ಪ್ರಸ್ತುತ ಶ್ರೀಲಂಕಾದ ಜೈಲುಗಳಲ್ಲಿ ಭಾರತದ ಯಾವುದೇ ಮೀನುಗಾರರು ಬಂಧಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ನಂತರ 1600 ಮೀನುಗಾರರು ಹಾಗೂ 313 ದೋಣಿಗಳನ್ನು ಶ್ರೀಲಂಕಾ ಬಂಧನದಿಂದ ಮುಕ್ತಗೊಳಿಸಲಾಗಿದೆ ಎಂದು ಹೇಳಿದರು. The Grand Anakat is a living testimony to our glorious past. It is also an inspiration to our nation's Atmanirbhar Bharat goals. We have to do whatever we can to conserve water. This is not only a national issue, it is a global subject. Always remember the mantra of per drop, more crop. This will help future generations. It would make everybody happy that we are inaugurating the 9-kilometer stretch of the Chennai Metro Rail Phase 1 project. This would go from Washermanpet to Vimko Nagar. This project has been completed on schedule despite the global pandemic. The civil construction activities were done by Indian contractors. The rolling stock has been procured locally. This in line with the boost to Atmanirbhar Bharat.
ಇದಕ್ಕೂ ಮುನ್ನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನು ಸಾಂಪ್ರದಾಯಿಕ ನಾದಸ್ವರ ಸಂಗೀತದ ಮೂಲಕ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್, ಮುಖ್ಯಮಂತ್ರಿ ಇಕೆ ಪಳನಿಸ್ವಾಮಿ, ಉಪಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. The Honorable Prime Minister में देने वाले हैं और आप देख सकते हैं कि प्रधानमंत्री ಪ್ರಧಾನಿ ನರೇಂದ್ರ ಮೋದಿ ಇದೀಗ ಕೇರಳದ ಕೊಚ್ಚಿ ತಲುಪಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. राष्ट्र को समर्पित करेंगे. मंत्री कई हजार करोड़ की परियोजनाओं की सौगात कोच्चि को देने वाले हैं. 0.72 करोड़ रुपए है, तो बेहद For chemical handling at Cochin Port, reconstruction of the berth will ensure quick and efficient handling of cargo and reduce logistic costs. The site, as you can see, thank you, sirs. Ladies and gentlemen, on this momentous occasion, let's request our Honorable Prime Minister, ಇದೀಗ ನೇರ whom, ಪ್ರಸಾರವನ್ನು as we all know, is one ವೀಕ್ಷಿಸುತ್ತಿದ್ದೀರಿ. of the greatest orators of our times, to inspire us with his insights and vision. Sir, we are all yours. गवर्नर ऑफ केरला श्री आरिफ मोहम्मद खान, चीफ मिनिस्टर ऑफ केरला श्री पिनाराई विजयन जी, माय कैबिनेट कलीग श्री धर्मेंद्र प्रधान, मिनिस्टर ऑफ स्टेट श्री मुकेश मनसुख मांडविया जी, मिनिस्टर ऑफ स्टेट श्री मुरलीधरन जी, dignitaries of the dais, friends, Namaskaram Kochi, Namaskaram Kerala. കേരളത്തിന്റെ ബഹുമാന്യനായിട്ടുള്ള ഗവർണർ ശ്രീ ആരിഫ് മുഹമ്മദ് ഖാൻ അവർകൾ, ബഹുമാന്യനായിട്ടുള്ള മുഖ്യമന്ത്രി ശ്രീ പിണറായി വിജയൻ അവർകൾ, മന്ത്രിസഭയിലെ സഹപ്രവർത്തകരായ കേന്ദ്രമന്ത്രി ശ്രീ ധർമ്മേന്ദ്ര പ്രധാൻ, ശ്രീ മൻസുഖ് മാണ്ഡവിയ, വേദിയിലും സദസ്സിലുമുള്ള മറ്റ് വിശിഷ്ട വ്യക്തികളെ, സുഹൃത്തുക്കളെ, കൊച്ചിക്ക് നമസ്കാരം, കേരളത്തിന് നമസ്കാരം. The Queen of the Arabian Sea is wonderful as always. Being among you all makes me very happy. Today we have gathered here to celebrate development. Development of Kerala and development of India. The works being inaugurated today cover a wide range of sectors. They will energize the growth trajectory of India. സുഹൃത്തുക്കളെ, എന്നത്തെയും പോലെ കൊച്ചി, അറബിക്കടലിന്റെ റാണിയായിട്ടുള്ള കൊച്ചി മനോഹരിയായിരിക്കുന്നു. നിങ്ങളുടെ ഒപ്പം ഇവിടെ നിൽക്കുമ്പോൾ എനിക്കേറെ സന്തോഷമുണ്ട്. കാരണം നമ്മൾ ഇന്നിവിടെ ഒരുമിച്ച് വന്നിരിക്കുന്നത് വികസനം ആഘോഷിക്കാനാണ്. കേരളത്തിന്റെയും ഇന്ത്യയുടെയും വികസനം. ഇന്നിവിടെ ഉദ്ഘാടനം ചെയ്യപ്പെടുന്ന പ്രവൃത്തികൾ വിവിധ മേഖലകളെ, ആ മേഖലകളെയൊക്കെ സ്പർശിച്ചുകൊണ്ട് ഈ നാടിന്റെ വികസനം, ഈ നാടിന്റെ പൊതുവായിട്ടുള്ള വികസനം, ആ വികസനത്തിന് ഊർജം പകരാൻ, അതിന് വികസനത്തിന് ഊർജം പകരാൻ ഉതകുന്നതാണ്. Friends, 2 years ago, I went to the Kochi refinery. This is one of the India's most modern refineries. Today, once again from Kochi, we dedicate to the nation the propylene derivatives petrochemicals complex of the Kochi refinery. This one project will help strengthen our journey toward being Atmanirbhar.
Thanks to this complex, foreign exchange would be saved, a wide range of industries would gain, and employment opportunities would be generated. സുഹൃത്തുക്കളെ, ബഹുമാനായിട്ടുള്ള പ്രധാനമന്ത്രി 2 വർഷം മുമ്പ് കൊച്ചി റിഫൈനറി ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಕ್ಕೆ ಇಂದಿಗೆ 2 ವರ್ಷವಾಗಿದ್ದು ದೇಶಾದ್ಯಂತ ಹುತಾತ್ಮ ಯೋಧರನ್ನು ಸ್ಮರಿಸಲಾಗುತ್ತಿದೆ. 2019ರ ಇದೇ ದಿನ ಸಿಆರ್ಪಿಎಫ್ ಸಿಬ್ಬಂದಿ ಪ್ರಯಾಣಿಸುತ್ತಿದ್ದ ವಾಹನಕ್ಕೆ ಸ್ಫೋಟಕ ತುಂಬಿದ ವಾಹನವನ್ನು ಉಗ್ರರು ಡಿಕ್ಕಿ ಹೊಡೆಸಿದ ಪರಿಣಾಮ 40 ಯೋಧರು ಹುತಾತ್ಮರಾಗಿದ್ದರು. ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ಹೊತ್ತುಕೊಂಡಿತ್ತು. ಈ ಭೀಕರ ದಾಳಿಯನ್ನು ಅಂತಾರಾಷ್ಟ್ರೀಯ ಸಮುದಾಯ ಬಲವಾಗಿ ಖಂಡಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿತು. ಕರ್ನಾಟಕದ ಎಚ್ ಗುರು ಸೇರಿದಂತೆ 40 ಯೋಧರ ಸ್ಮರಣಾರ್ಥ ಲೌತ್ಪೋರಾ ಸೇನಾ ಶಿಬಿರದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದು, ಧೀರ ಹುತಾತ್ಮರ ಬಲಿದಾನ ಮರೆಯಲಾಗದು ಎಂದಿದ್ದಾರೆ. पुलवामा हमले की दूसरी बरसी पर जम्मू में सीआरपीएफ की 76वीं बटालियन ने इन शहीदों को नम आंखों से श्रद्धांजलि दी. हमले में सीआरपीएफ के 76वें बटालियन के 5 जवानों ने अपने प्राणों की आहुति दी थी. इस मौके पर गृह मंत्री अमित शाह, रक्षा मंत्री राजनाथ सिंह और भाजपा अध्यक्ष जेपी नड्डा ने पुलवामा के वीरों को नमन किया. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 40 ಯೋಧರ ತ್ಯಾಗ ಬಲಿದಾನ ಸದಾ ಸ್ಮರಣೀಯ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ದಾಳಿಯಲ್ಲಿ ಹುತಾತ್ಮರಾದ ಭಾರತ ಮಾತೆಯ ವೀರಪುತ್ರರಿಗೆ ಗೌರವ ಸಲ್ಲಿಸುತ್ತೇನೆ. ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯ ಅನುಕರಣೀಯ ಎಂದು ಹೇಳಿದ್ದಾರೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವರ್ಚುವಲ್ ವೇದಿಕೆಯಲ್ಲಿ ಚಾಲನೆ ನೀಡಲಿದ್ದಾರೆ. ತಾಲೂಕಿನ ಬುರಣಾಪುರ ಗ್ರಾಮದ ಬಳಿ ಸುಮಾರು 277 ಎಕರೆ ಜಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ 2009ರಲ್ಲಿ ಶಿಲಾನ್ಯಾಸ ನೆರವೇರಿಸಲಾಗಿತ್ತಾದರೂ ಕಾರಣಾಂತರಗಳಿಂದ ಇದುವರೆಗೂ ಕಾಮಗಾರಿಗೆ ಚಾಲನೆ ದೊರೆತಿರಲಿಲ್ಲ. ಪ್ರಸಕ್ತ ಅವಧಿಯಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಲು ಸರ್ಕಾರ ಚಿಂತಿಸಿದೆ. ಈ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಘಟಕ ಬೆಳಗಾವಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಾಮಾಜಿಕ ಜಾಲತಾಣದ ಪ್ರಕೋಷ್ಠದ ಕಾರ್ಯಾಗಾರವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಬಳಿಕ ಅವರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಸಾಮಾಜಿಕ ಜಾಲತಾಣಗಳು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಜಾಲತಾಣಗಳನ್ನು ಸದ್ಬಳಕೆ ಮಾಡಿಕೊಂಡು ಜನರನ್ನು ಧನಾತ್ಮಕವಾಗಿ ತಲುಪಬಹುದಾಗಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಜನಸಂಪರ್ಕಕ್ಕೆ ಸಾಮಾಜಿಕ ಜಾಲತಾಣಗಳು ಅತ್ಯಗತ್ಯ ಎಂದು ತಿಳಿಸಿದರು. ಜೆಡಿಎಸ್ನ ಸಂಘಟನೆ ಹಾಗೂ ಬಲವರ್ಧನೆಗಾಗಿ ಪಕ್ಷದ ಮುಖಂಡರು, ಪ್ರಮುಖರು ಹಾಗೂ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿರುವ ಸದಸ್ಯರ ಸಮಾವೇಶ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಮಾತನಾಡಿ, ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಬಹಳ ಮುಖ್ಯ. ಮುಂಬರುವ ದಿನಗಳಲ್ಲಿ ಎಲ್ಲಾ ಕಡೆ ಗೆಲ್ಲುವ ವಾತಾವರಣ ನಿರ್ಮಾಣವಾಗಬೇಕು. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕು ಎಂದರು. ಪಕ್ಷವನ್ನು ಸಂಘಟಿಸುವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬದಿಗಿಟ್ಟು ಐಕ್ಯತೆಯಿಂದ ಕೆಲಸ ಮಾಡಬೇಕಿದೆ. ಆಗ ಮಾತ್ರ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಜೊತೆಗೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಯಲು ಸಾಧ್ಯವಾಗಲಿದೆ. ಅದಕ್ಕೆ ಕಾರ್ಯಕರ್ತರ ಸಹಕಾರ ಅಗತ್ಯ ಎಂದರು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಸಮ್ಮಿಶ್ರ ಸರ್ಕಾರದಲ್ಲಿ ನಮಗೆ ಸಹಕಾರ ಸಿಗಲಿಲ್ಲ. ಆದರೂ ಸಾಲ ಮನ್ನಾ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು. ಶೇಕಡಾ 3 ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿ ಸಾಲ ಯೋಜನೆ, ಬಡವರ ಬಂಧು, ಪಬ್ಲಿಕ್ ಶಾಲೆಗಳ ಆರಂಭ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿತ್ತು ಎಂದು ತಿಳಿಸಿದರು. ಒಂದೇ ಕೈಯನ್ನು ಬಳಸಿ ಅಕ್ಷರ ದೋಷವಿಲ್ಲದಂತೆ ಅಂದವಾಗಿ ಬರೆಯಲು ಕಷ್ಟಪಡುವಂತಹ ಅನೇಕರ ಮಧ್ಯೆ ರಾಯಚೂರು ಜಿಲ್ಲೆಯ ಗುಡೇಬಲ್ಲೂರು ಗ್ರಾಮದ ಕರ್ನಾಟಕ ವಿದ್ಯುತ್ ನಿಗಮದ ಸಿಬ್ಬಂದಿ ಬಸವರಾಜ ವಾಕಿಟಿ ಅವರು ಏಕಕಾಲದಲ್ಲಿ 2 ಕೈಗಳನ್ನು ಬಳಸಿ 4 ಭಾಷೆಗಳಲ್ಲಿ ಸುಂದರವಾಗಿ ಅಕ್ಷರ ದೋಷವಿಲ್ಲದಂತೆ ಬರೆಯುವ ಮೂಲಕ ಜನರ ಗಮನ ಸೆಳೆದಿದ್ದಾರೆ.
ಶಾಲಾ ದಿನಗಳಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿರುವ ಬಸವರಾಜ್ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ರೋಮನ್ ಅಂಕಿಗಳನ್ನು ಏಕಕಾಲದಲ್ಲಿ ಬರೆಯುವ ಮೂಲಕ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ. ಇವರ ಈ ಸಾಧನೆಯನ್ನು ಪ್ರಶಂಸಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಗೌರವಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿವೆ. ಈ ವಿಶೇಷ ನೈಪುಣ್ಯತೆಯ ಮೂಲಕ ಮುಂದೆ ಗಿನ್ನಿಸ್ ದಾಖಲೆ ಮಾಡಬೇಕು ಎಂಬ ಬಯಕೆಯನ್ನು ಬಸವರಾಜ್ ಹೊಂದಿದ್ದಾರೆ. ನಾನು ಇದು 6ನೇ ತರಗತಿ ಡಿಡಿ ನ್ಯೂಸ್ನೊಂದಿಗೆ ಬಸವರಾಜ್ ವಾಕಿಟಿ. ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ. ನಿರಂತರ ಅಭ್ಯಾಸದಿಂದ 4 ಭಾಷೆಗಳಲ್ಲಿ ಸುಲಭವಾಗಿ ಬರೆಯುತ್ತೇನೆ. ಇದಕ್ಕೆ ಪೋಷಕರು ಮತ್ತು ಸ್ನೇಹಿತರ ಪ್ರೋತ್ಸಾಹವೇ ಕಾರಣ ಎಂದರು. ನೋಡಿದ್ದೆ, ಬಟ್ ನಾನು ಒಂದೇ ಸತಿ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸನ್ನು ಒಂದೇ ಸತಿ ಬರೀತೀನಿ. ನನ್ನ ಜೊತೆಗಿದ್ದ ಫ್ರೆಂಡ್ಸ್ನು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಾನು ಗಿನ್ನಿಸ್ ರೆಕಾರ್ಡ್ಗೋಸ್ಕರ ಪ್ರಯತ್ನ ಮಾಡ್ತೀನಿ. 4 ಭಾಷೆ ಸ್ನೇಹಿತ ರೋಮನ್ 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬರೆಯುವುದು ಸುಲಭದ ಕೆಲಸವಲ್ಲ. ಇವರ ಈ ವಿಶೇಷ ಪ್ರತಿಭೆ ಅಗತ್ಯ ಪ್ರೋತ್ಸಾಹ ದೊರೆಯಬೇಕಿದೆ ಎಂದು ತಿಳಿಸಿದರು. ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಸಾಧನೆಗೆ ಮೆಚ್ಚಿ ಬಂಗಾರದ ಪದಕವನ್ನು ಕೊಟ್ಟಿರ್ತಾರೆ. ಇವನ ಮುಂದಿನ ಆಶಯದಂತೆ ಇವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕನ್ನೋ ಏನು ಮನದಾಸೆ ಇದೆ. ಅದನ್ನು ಸಂಪೂರ್ಣವಾಗಿ ಆಗಲಿ ಅಂತೇಳಿ ನಮ್ಮ ನಿಗಮದ ವತಿಯಿಂದ ಹಾಗೂ ಅವನ ಸ್ನೇಹಿತರ ಬಂಧು ಬಳಗದ ವತಿಯಿಂದ ಶುಭ ಹಾರೈಸ್ತೇವೆ. ಒಂದೇ ಇದರಲ್ಲಿ ಮತ್ತೋರ್ವ ಸ್ನೇಹಿತ ಸುಜಯ್ ವಿಭಿನ್ನ ನೈಪುಣ್ಯತೆಯ ಮೂಲಕ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ಹೆಮ್ಮೆಯ ಸಂಗತಿ. ಗಿನ್ನಿಸ್ ದಾಖಲೆ ಮಾಡುವ ಇವರ ಕನಸು ಈಡೇರುವುದು ಅಗತ್ಯ ಎಂದರು. ಹಾಗೆ ಅವ್ರ ಸಾಧನೆ ನೋಡ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ವೆಂಕಟಾಚಲಪತಿ ಸಾಹೇಬರು ಅವನಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋದ್ರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ದಾರೆ, ಅದರಲ್ಲಿ ಒಂದು ಅವಾರ್ಡ್ ಬಂದಿದೆ. ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಅದರಲ್ಲೊಂದು ಅವಾರ್ಡ್ ಬಂದಿದೆ ಸರ್ ಅವರಿಗೆ. ಅವರ ಸಾಧನೆ ಹೀಗೆ ಮುಂದುವರಿತಾ ಇರಲಿ ಅಂತ ನಮ್ಗೆ ಎಲ್ಲ ಇದು ಮಾಡ್ತೀವಿ. ಅಂಚೆ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಹಣ ಪಾವತಿಸುವ ಆಧಾರ್ ಆಧಾರಿತ ಹಣ ಪಾವತಿ ಯೋಜನೆಯಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕೊಂಡನಾಯಕನಹಳ್ಳಿಯ ಅಂಚೆ ಕಚೇರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದೆ. ಕೊಂಡನಾಯಕನಹಳ್ಳಿಯಲ್ಲಿ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ. ಹಣಕಾಸು ವಹಿವಾಟಿಗಾಗಿ ದೂರದ ಹೊಸಪೇಟೆಗೆ ಹೋಗಬೇಕಿದ್ದ ಹಿನ್ನೆಲೆಯಲ್ಲಿ ಅಂಚೆ ಕಚೇರಿಯೇ ಬ್ಯಾಂಕ್ ರೀತಿಯಲ್ಲಿ ವಹಿವಾಟು ನಡೆಸುತ್ತಿದೆ. ಅಲ್ಲದೆ ಬ್ಯಾಂಕಿಂಗ್ ವ್ಯವಸ್ಥೆಗಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೋಸ್ಟ್ ಮಾಸ್ಟರ್ಗಳು ಮನೆ ಮನೆಗೆ ತೆರಳಿ ಆಧಾರ್ ಆಧಾರಿತ ಹಣ ಪಾವತಿ ಪದ್ಧತಿಯಡಿ ಗ್ರಾಹಕರಿಗೆ ಹಣ ನೀಡುತ್ತಿರುವುದರಿಂದ ಯೋಜನೆ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಿದೆ. ಈ ಹೊಸ ಪದ್ಧತಿಯಲ್ಲಿ ಹೆಚ್ಚಿನ ವಹಿವಾಟು ನಡೆಸಿದ ಪೋಸ್ಟ್ ಮಾಸ್ಟರ್ಗಳಿಗೆ ಅಂಚೆ ಇಲಾಖೆ ಅಭಿನಂದನೆ ಸಲ್ಲಿಸುತ್ತಿದೆ. ಕೊಂಡನಾಯಕನಹಳ್ಳಿ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ರೇಣುಕಾ ಕುರುಬರ ಸಹ ಅಭಿನಂದನೆಗೆ ಪಾತ್ರರಾಗಿದ್ದು, ಅವರ ಸೇವೆಗೆ ಗ್ರಾಮದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನು ಪ್ರತಿ ತಿಂಗಳು ಮಾಡಂತ ಡಿಡಿ ನ್ಯೂಸ್ನೊಂದಿಗೆ ರೇಣುಕಾ ಕುರುಬರ. ವೃದ್ಧಾಪ್ಯ ವೇತನ, ಪಿಎಂ ಕಿಸಾನ್, ಸ್ವಸಹಾಯ ಗುಂಪುಗಳು, ದಿವ್ಯಾಂಗರ ವೇತನ, ಉಳಿತಾಯ ಖಾತೆ ಹೀಗೆ ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿದವರಿಗೆ ಮನೆ ಬಾಗಿಲಿಗೆ ಸೇವೆ ಒದಗಿಸಲಾಗುತ್ತದೆ. ಅಂಚೆ ಇಲಾಖೆಯು ತಮ್ಮ ಮೈಲುಗಲ್ಲಿನ ಸಾಧನೆಯನ್ನು ಗುರುತಿಸಿ ಅಭಿನಂದಿಸಿರುವುದು ಸಂತಸದಾಯಕ ವಿಚಾರ ಎಂದರು. ನಾವು ಈ ಸಾಧನೆ ಮಾಡಕ್ಕೆ ನಮ್ಮ ಅಂಚೆ ಇಲಾಖೆಯವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿರುತ್ತಾರೆ ಮತ್ತು ನಾವು ಕೇಳಿದಾಗ ಎಲ್ಲ ಸೌಲಭ್ಯಗಳನ್ನು ಒದಗಿಸಿರುತ್ತಾರೆ. ಅವರು ನಮ್ಮ ತಾಯರಿಗೆ ಫಲಾನುಭವಿ ಸಂಬಂಧಿ ಪಂಪಾಪತಿ ಈ ಹಿಂದೆ ಬ್ಯಾಂಕ್ ವಹಿವಾಟು ನಡೆಸಲು ಹೊಸಪೇಟೆಗೆ ತೆರಳಬೇಕಿತ್ತು. ಆದರೆ ಈಗ ಮನೆ ಬಾಗಿಲಿಗೆ ಪೋಸ್ಟ್ ಮಾಸ್ಟರ್ ಆಗಮಿಸಿ ಸೇವೆ ನೀಡುತ್ತಿರುವುದರಿಂದ ಹಣ ಹಾಗೂ ಸಮಯ ಉಳಿತಾಯವಾಗುತ್ತಿದೆ ಎಂದರು. ಅವರ ಬಂದು ಅವ್ರಿಗೆಲ್ಲ ತಿಳಿಸಿ ಮನವರಿಕೆ ಮಾಡಿ ಅವ್ರ ಕೈಯಾಗ ದುಡ್ಡು ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ. ಸರ್ ನಮಗೆ ಬ್ಯಾಂಕಿಗೆ ಬರ್ತಿತ್ತು, ನಮ್ಮ ಬ್ಯಾಂಕಿಗೆ ಮನೆ ಬಾಗಿಲಿಗೆ ಪೋಸ್ಟ್ ಮಾಸ್ಟರ್ ಸೇವೆ ನೀಡುತ್ತಿರುವುದರಿಂದ ವೃದ್ಧರಿಗೆ, ವಿಶೇಷ ಚೇತನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹೋಗಿ ಬಿಡಿಸ್ಕೊಂಬಂದು ನಮ್ಮ ಮನ್ಯಾಗ ನಾವು ನಡೆಸ್ಕೊಂತೀವಿ ಸರ್. ಅಂದರೆ ನಮ್ಗೆ ಇಲ್ಲಿ ಆಗಿರೋದು ಭಾರಿ ಅನುಕೂಲ ಆಗಿದೆ ಸರ್. ನಮಗೆ ನಾವು ಬ್ಯಾಂಕಿಗೆ ಹೋಗಿ ದುಡ್ಡು ತಗೊಂತ ಇದ್ವಿ ಸರ್ ಅವಾಗೆಲ್ಲ. ಮತ್ತೋರ್ವ ಫಲಾನುಭವಿ ಚಂದ್ರಮ್ಮ ಹಣಕಾಸಿನ ವಹಿವಾಟಿಗಾಗಿ ಹೊಸಪೇಟೆಗೆ ಪ್ರಯಾಣಿಸಬೇಕಿತ್ತು. ತಮ್ಮ ಗ್ರಾಮದಲ್ಲಿಯೇ ಅಂಚೆ ಕಚೇರಿ ಬ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿರುವುದು ಸಹಕಾರಿಯಾಗಿದೆ ಎಂದರು. ಟೈಮಿಗೆ ಏನೋ ಬರಲಿ ಅವರು ದುಡ್ಡು ಡ್ರಾ ಮಾಡಿಕೊಡ್ತಾರೆ ಸರ್. ಸಮಯ ಉಳಿತೈತಿ, ನಮಗೆ ಪ್ರತಿಯೊಂದು ಇದರಿಂದ ಎಲ್ಲದಕ್ಕೂ ಅನುಕೂಲವಾಗಿದೆ. ಕಚೇರಿಗಳಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಹರಡುವುದನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಸಂಬಂಧ ಕೇಂದ್ರ ಸರ್ಕಾರ ಪ್ರಾಮಾಣಿಕ ಕಾರ್ಯಾಚರಣೆ ಸಾಧನ ಎಸ್ಒಪಿಗಳನ್ನು ಬಿಡುಗಡೆ ಮಾಡಿದೆ.
ಕಂಟೈನ್ಮೆಂಟ್ ವಲಯಗಳಲ್ಲಿರುವ ವೈದ್ಯಕೀಯ ಹಾಗೂ ಅಗತ್ಯ ಸೇವೆಗಳ ಕಚೇರಿ ಹೊರತುಪಡಿಸಿ ಉಳಿದ ಕಾರ್ಯಾಲಯಗಳನ್ನು ಮುಚ್ಚಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ಕಂಟೈನ್ಮೆಂಟ್ ವಲಯದ ಹೊರಗಿನ ಪ್ರದೇಶಗಳಲ್ಲಿ ಕಚೇರಿಗಳ ಕಾರ್ಯಾಚರಣೆಗೆ ಅವಕಾಶ ನೀಡಲಾಗಿದೆ. ಸಾರ್ವಜನಿಕ ಆರೋಗ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿಕೊಂಡು ಕಚೇರಿಗಳನ್ನು ನಡೆಸಬೇಕು ಎಂದು ಎಸ್ಒಪಿಯಲ್ಲಿ ವಿವರಿಸಲಾಗಿದೆ. ನೌಕರರು ಹಾಗೂ ಕಚೇರಿಗಳಿಗೆ ಭೇಟಿ ನೀಡುವ ಸಂದರ್ಶಕರು ಕೋವಿಡ್ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ. ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಳ್ಳುವುದು, ಮುಖಗವಸು ಧರಿಸುವುದು ಮತ್ತು ಕೈ ತೊಳೆಯುವ ಅಭ್ಯಾಸ ರೂಢಿಸಿಕೊಳ್ಳಲು ಸೂಚಿಸಿದೆ. ಕಚೇರಿಗಳ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್, ದೇಹದ ಉಷ್ಣತೆ ತಪಾಸಣೆ ನಡೆಸಿ ಲಕ್ಷಣ ರಹಿತ ಸಿಬ್ಬಂದಿ ಮತ್ತು ಸಂದರ್ಶಕರಿಗೆ ಮಾತ್ರ ಅವಕಾಶ ನೀಡಬೇಕು ಎಂದು ತಿಳಿಸಿದೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 12,194 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,09,04,940ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,37,567 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.26ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,06,11,731 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 97.31ರಲ್ಲಿದೆ. ದೇಶದಲ್ಲಿ ಈವರೆಗೆ 1,55,642 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.43ರಷ್ಟಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ಪಡೆದವರ ಒಟ್ಟು ಸಂಖ್ಯೆ 82,63,858ಕ್ಕೆ ಏರಿಕೆಯಾಗಿದೆ. ಪ್ರಸಕ್ತ ಋತುವಿನ ಮುಂಗಾರು ಬೆಳೆಗಳ ಖರೀದಿ ಪ್ರಕ್ರಿಯೆಯಿಂದ 91 ಲಕ್ಷಕ್ಕೂ ಹೆಚ್ಚು ಭತ್ತ ಬೆಳೆಗಾರರು ಲಾಭ ಪಡೆದಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೃಷಿ ಸಚಿವಾಲಯ ಮುಂಗಾರು ಎಂಎಸ್ಪಿ ಯೋಜನೆಯಿಂದ ರೈತರಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಉತ್ಪನ್ನಗಳನ್ನು ಖರೀದಿಸುತ್ತಿದೆ. ಕರ್ನಾಟಕ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತೆಲಂಗಾಣ, ಉತ್ತರಾಖಂಡ, ತಮಿಳುನಾಡು, ಚಂಡೀಗಢ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಿಂದ 638 ಲಕ್ಷ ಟನ್ಗೂ ಅಧಿಕ ಭತ್ತ ಖರೀದಿಸಲಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಸರ್ಕಾರ ತನ್ನ ನೋಡಲ್ ಏಜೆನ್ಸಿಗಳ ಮೂಲಕ 3,09,000 ಟನ್ಗಳಷ್ಟು ಹೆಸರುಬೇಳೆ, ಉದ್ದಿನಬೇಳೆ, ನೆಲಗಡಲೆ, ಸೋಯಾಬೀನ್ ಖರೀದಿಸಿರುವುದರಿಂದ 1,67,000ಕ್ಕೂ ಹೆಚ್ಚು ರೈತರಿಗೆ ಲಾಭವಾಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನದಲ್ಲಿ ಹಿಮಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ಸಿಲುಕಿದವರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಸುಮಾರು 25ರಿಂದ 35 ಮಂದಿ ಸುರಂಗದಲ್ಲಿ ಸಿಲುಕಿರುವ ಶಂಕೆ ಇದ್ದು, ಇಂದು ಬೆಳಗ್ಗೆ 2 ಮೃತದೇಹಗಳು ಪತ್ತೆಯಾಗಿವೆ. ಸತತ 7 ದಿನಗಳಿಂದ ಶೋಧ ಕಾರ್ಯ ನಡೆಯುತ್ತಿದ್ದು, ಈವರೆಗೆ 41 ದೇಹಗಳನ್ನು ಹೊರ ತೆಗೆಯಲಾಗಿದೆ. ಇನ್ನು 165 ಜನರು ಪತ್ತೆಯಾಗಬೇಕಿದೆ. ಆಧುನಿಕ ಹಾಗೂ ಅತ್ಯುನ್ನತ ಯಂತ್ರಗಳೊಂದಿಗೆ ಸುರಂಗವನ್ನು ಕೊರೆಯುವ ಕೆಲಸ ಮುಂದುವರೆದಿದೆ ಎಂದು ಅಧಿಕಾರಿ ಸ್ವಾತಿ ಭದೌರಿಯಾ ಮಾಹಿತಿ ನೀಡಿದ್ದಾರೆ. ऋषिगंगा में बनी झील पर पहुंची टीम के अनुसार काफी अच्छी मात्रा में पानी डिस्चार्ज हो रहा है, इसलिए खतरे की कोई बात नहीं है. यहाँ पे टनल में जो रेस्क्यू ऑपरेशंस रात से चल रहे थे तो उसमें ಜಪಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ಪ್ರಬಲ ಭೂಕಂಪ ಸಂಭವಿಸಿದ್ದು 24ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 7.1 ತೀವ್ರತೆ ಹೊಂದಿದ್ದ ಭೂಕಂಪದ ಕೇಂದ್ರಬಿಂದು ಫುಕುಶಿಮಾ ಕರಾವಳಿಯಲ್ಲಿ 60 ಕಿಲೋಮೀಟರ್ ಆಳದಲ್ಲಿ ಕೇಂದ್ರಿತವಾಗಿತ್ತು. 106 ಕಿಲೋಮೀಟರ್ ದೂರದಲ್ಲಿರುವ ರಾಜಧಾನಿ ಟೋಕಿಯೋದಲ್ಲಿ ಭೂಕಂಪದ ಪರಿಣಾಮವಾಗಿ ಮನೆಗಳು ಹಾಗೂ ಕಚೇರಿಗಳು ಅಲುಗಾಡಿವೆ. ಆದರೆ ಸುನಾಮಿಯ ಯಾವುದೇ ಎಚ್ಚರಿಕೆಯನ್ನು ನೀಡಲಾಗಿಲ್ಲ ಎಂದು ಜಪಾನ್ ಹವಾಮಾನ ಇಲಾಖೆ ತಿಳಿಸಿದೆ. ಅಮೆರಿಕದ ಕ್ಯಾಪಿಟಲ್ ಮೇಲಿನ ದಾಳಿಗೆ ಪ್ರಚೋದಿಸಿದ ಆರೋಪದಿಂದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖುಲಾಸೆಗೊಂಡಿದ್ದಾರೆ. 5 ದಿನಗಳ ಕಾಲ ನಡೆದ ವಿಚಾರಣೆ ಬಳಿಕ ಬಹುಪಾಲು ಸೆನೆಟ್ ರಿಪಬ್ಲಿಕನರು ಟ್ರಂಪ್ ಅವರಿಗೆ ಶಿಕ್ಷೆ ನೀಡಲು ನಿರಾಕರಿಸಿದ ಕಾರಣ ಮಹಾಭಿಯೋಗದ ವಾಗ್ದಂಡನೆಯಿಂದ 2ನೇ ಬಾರಿಗೆ ಟ್ರಂಪ್ ಪಾರಾಗಿದ್ದಾರೆ. ಆಕ್ಷೇಪಿಸುವ ನಿರ್ಣಯದ ಪರ 40 ಹಾಗೂ ವಿರುದ್ಧ 57 ಮತಗಳು ಬಂದವು. ಮತ್ತೊಮ್ಮೆ ಅಧಿಕಾರ ಪಡೆಯುವ ಯತ್ನದಲ್ಲಿ ಜನವರಿ 6ರಂದು ಕ್ಯಾಪಿಟಲ್ ಮೇಲೆ ದಾಳಿ ನಡೆಸುವಂತೆ ತಮ್ಮ ಬೆಂಬಲಿಗರನ್ನು ಪ್ರಚೋದಿಸಿದ್ದರು ಎಂಬ ಆರೋಪಕ್ಕೆ ಟ್ರಂಪ್ ಗುರಿಯಾಗಿದ್ದರು. ಯಕ್ಷಗಾನ ಕರುನಾಡ ಕರಾವಳಿಯ ಗಂಡುಕಲೆ. ವಿಶಿಷ್ಟ ವೇಷ, ಭೂಷಣ, ನೃತ್ಯ, ಸಂಗೀತ, ಭಾಗವತಿಕೆ, ಪ್ರಸಂಗ, ಮಾತುಗಾರಿಕೆ ಹೀಗೆ 10 ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ಯಕ್ಷಗಾನ ಅತ್ಯಂತ ಜನಪ್ರಿಯ.
ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಹಾರಿ ಕುಣಿದು ಕುಪ್ಪಳಿಸಿ ಅಭಿನಯಿಸುವ ಈ ಕಲೆಯಲ್ಲಿ ಹಿಂದೆಲ್ಲ ಸ್ತ್ರೀ ಪಾತ್ರಗಳನ್ನು ಪುರುಷರೇ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟು ವೇಷ ಕಟ್ಟಿ ಯಶಸ್ಸು ಸಾಧಿಸಿದ್ದಾರೆ. ಶಿರಸಿ ತಾಲೂಕು ಬೆಟ್ಟಕೊಪ್ಪದ ಪುಟ್ಟಬಾಲಿ ತುಳಸಿ ಹೆಗಡೆ ಬಗಡುತಿಟ್ಟು ಯಕ್ಷಗಾನ ಕಲಿತು ಕಳೆದ 6 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಈ ಕುರಿತು ಒಂದು ವರದಿ. ಯಕ್ಷಗಾನ ಕರ್ನಾಟಕದ ಜನಪ್ರಿಯ ರಂಗಕಲೆಗಳಲ್ಲಿ ಒಂದು. ಯಕ್ಷಗಾನದಲ್ಲಿ 2 ವಿಧ. ಒಂದು ಬಡಗುತಿಟ್ಟು, ಇನ್ನೊಂದು ತೆಂಕುತಿಟ್ಟು. ಈ 2 ಪ್ರಕಾರದಲ್ಲಿ ಭಾಷೆ, ವೇಷ ಎಲ್ಲವೂ ಸ್ವಲ್ಪ ವಿಭಿನ್ನ. ತಾಳ, ಬಳಸುವ ವಸ್ತು, ವೇಷಭೂಷಣದಲ್ಲೂ ವ್ಯತ್ಯಾಸ. ಆದರೆ 2 ಕಡೆಯ ಯಕ್ಷಗಾನ ಅತ್ಯದ್ಭುತ. ಕೊಂಚ ಕಠಿಣವಾದ ಬಡಗುತಿಟ್ಟಿನ ವಿಧವನ್ನು ಕಲಿತು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪದ ಪುಟ್ಟಬಾಲೆ ತುಳಸಿ ಹೆಗಡೆ ಈ ಕಲೆಯನ್ನು ತನ್ನೊಳಗೆ ಆವರಿಸಿಕೊಂಡಿದ್ದಾಳೆ. ಹರಿದ ತುಟಿಗಳ ಚರಿದ ಹೊಟ್ಟೆಯ ಮುರಿದ ಕಾಲ್ಗಳ ನೆರೆದ ಕೂದಲ ಜರಗೆ ಜರುಗಿದ ಬರಡು ಬಾಳಿನ ಶರಣು ಬಂದಿಗ ವನಿತೆಯರ ನೋಡಿ. 6ನೇ ವಯಸ್ಸಿಗೆ ಯಕ್ಷ ಹೆಜ್ಜೆಗೆ ಗೆಜ್ಜೆ ಕಟ್ಟಿದ ಈ ಬಾಲೆ 2015ರಿಂದ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯ ರೂಪಕದ ಮೂಲಕ ವರ್ಷಕ್ಕೊಂದು ರೂಪಕದ ಪ್ರಸ್ತುತಿಪಡಿಸುತ್ತಿರುವುದು ವಿಶೇಷ. ವಿಶ್ವಶಾಂತಿಗೆ ಯಕ್ಷ ನೃತ್ಯವನ್ನು ಬಳಸಿಕೊಂಡು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ 12 ಜನ ವಿದ್ವಾಂಸರ ತಂಡ ಈ ರೂಪಕವನ್ನು ಯಶಸ್ವಿಗೊಳಿಸಲಿಕ್ಕೆ ಕಳೆದ 6 ವರ್ಷಗಳಿಂದ ನೆರವಾಗ್ತಾ ಇದೆ. ವಿಶ್ವಶಾಂತಿ, ವಿಶ್ವ ಶಂಕರಾಕ್ಷರ, ಕೃಷ್ಣಂ ವಂದೇ, ಪರಿವರ್ತನೆ ಜಗದ ನಿಯಮ, ಪಂಚ ಪಾವನ ಕಥಾ, ವಂದೇ ಪರಮಾನಂದಂ ಎಂಬ ಯಕ್ಷ ರೂಪಕಗಳನ್ನು ಪ್ರಸ್ತುತಪಡಿಸುತ್ತಿರುವ ತುಳಸಿ ಹೆಗಡೆ ಈವರೆಗೂ 500ಕ್ಕೂ ಹೆಚ್ಚು ಪ್ರದರ್ಶನ ನೀಡಿರುವುದು ಮತ್ತೊಂದು ವಿಶೇಷ. ಧರ್ಮಸ್ಥಳದ ಲಕ್ಷದೀಪೋತ್ಸವ, ಆಳ್ವಾಸ್ ನುಡಿಸಿರಿ, ತಿರುಪತಿ ತಿರುಮಲ, ಮುಂಬೈ, ಬೆಂಗಳೂರು, ಮಂಗಳೂರು, ಉಡುಪಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿರುವ ಈ ಬಾಲೆ ಅಭಿಮನ್ಯು, ವೃಷಸೇನ, ಅಂಗದ, ಲೋಹಿತಾಶ್ವನ ಪಾತ್ರಗಳನ್ನು ದೊಡ್ಡ ಕಲಾವಿದರಿಗೆ ಸರಿಸಾಟಿಯಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾಳೆ. ರೂಪಕ ಒಂದೇ ಅಲ್ಲದೆ ದೊಡ್ಡವರ ಜೊತೆಗೂ ಪಾತ್ರವನ್ನು ಮಾಡಿದ್ದೇನೆ. ಅದರಲ್ಲಿ ವೃಷಸೇನ, ಅಭಿಮನ್ಯು, ಲೋಹಿತಾಶ್ವ, ವಸಂತ, ಅಂಗದ ಮುಂತಾದ ಪಾತ್ರಗಳನ್ನು ಮಾಡಿದ್ದೇನೆ. ತುಳಸಿ ಹೆಗಡೆ ಪ್ರಸ್ತುತಪಡಿಸುವ ಏಕವ್ಯಕ್ತಿ ಪ್ರದರ್ಶನದ ವಿಶ್ವಶಾಂತಿ ರೂಪಕಗಳಿಗೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ ನಿರ್ದೇಶನ. ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4 ಟೆಸ್ಟ್ ಪಂದ್ಯಗಳ ಸರಣಿಯ 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 134 ರನ್ಗಳಿಗೆ ಆಲ್ಔಟ್ ಆಗಿ 195 ರನ್ಗಳ ಹಿನ್ನಡೆ ಅನುಭವಿಸಿದೆ. ಭಾರತ ಪರ ರವಿಚಂದ್ರನ್ ಅಶ್ವಿನ್ 5, ಇಶಾಂತ್ ಶರ್ಮಾ ಹಾಗೂ ಅಕ್ಷರ್ ಪಟೇಲ್ ತಲಾ 2, ಮೊಹಮ್ಮದ್ ಸಿರಾಜ್ 1 ವಿಕೆಟ್ ಪಡೆದರು. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 329 ರನ್ ಗಳಿಸಿತ್ತು. 2ನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ 2ನೇ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟ್ ಕಳೆದುಕೊಂಡು 54 ರನ್ ಮಾಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ಭಾರತಕ್ಕೆ ಈ ಪಂದ್ಯದ ಗೆಲುವು ಅನಿವಾರ್ಯವಾಗಿದೆ. ಈಗಾಗಲೇ 1-0 ಅಂತರದಿಂದ ಸರಣಿಯಲ್ಲಿ ಮುನ್ನಡೆ ಪಡೆದಿರುವ ಇಂಗ್ಲೆಂಡ್ ಈ ಪಂದ್ಯವನ್ನು ಗೆದ್ದು ಅಂತರವನ್ನು ಹೆಚ್ಚಿಸಿಕೊಳ್ಳುವ ತವಕದಲ್ಲಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲ ಸಂರಕ್ಷಣೆಗಳ ವಿಧಾನಗಳೊಂದಿಗೆ ದಾಖಲೆ ಪ್ರಮಾಣದ ಆಹಾರ ಧಾನ್ಯ ಉತ್ಪಾದಿಸುವುದು ಶ್ಲಾಘನೀಯ. ಪ್ರತಿ ಹನಿ ನೀರು ಅತ್ಯವಶ್ಯ. ಪ್ರಧಾನಿ ನರೇಂದ್ರ ಮೋದಿ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ 2 ವರ್ಷ. ಹುತಾತ್ಮ ಯೋಧರ ಬಲಿದಾನ ಸ್ಮರಣೆ. ಪ್ರಸಕ್ತ ಋತುವಿನ ಮುಂಗಾರು ಬೆಂಬಲ ಬೆಲೆ ಖರೀದಿ ಪ್ರಕ್ರಿಯೆಯಿಂದ 91 ಲಕ್ಷಕ್ಕೂ ಅಧಿಕ ರೈತರಿಗೆ ಲಾಭ. ಕೃಷಿ ಸಚಿವಾಲಯ. ಚೆನ್ನೈ ಕ್ರಿಕೆಟ್ ಟೆಸ್ಟ್ ಭಾರತದ ದಿಟ್ಟ ಬೌಲಿಂಗ್ ಪ್ರದರ್ಶನ. 134 ರನ್ಗಳಿಗೆ ಇಂಗ್ಲೆಂಡ್ ಆಲ್ಔಟ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.